ಬೆಂಗಳೂರು. ಅವರೆಲ್ಲರೂ ಸರ್ಕಾರಿ ಮತ್ತು ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದಲ್ಲಿ ಇದ್ದವರು. ನಿವೃತ್ತ ಜೀವನ ನೆಮ್ಮದಿಯಿಂದ ಕಳೆಯಲು ಬಿಎಂಆರ್ಡಿಎ ಅಪ್ರೂವ್ಡ್ ಲೇಔಟ್ ಅಂತ 25 ವರ್ಷದ ಹಿಂದೆಯೇ ನಿವೇಶನ ಖರೀದಿಸಿದ್ರು. ಮನೆಗಳನ್ನು ನಿರ್ಮಿಸಿ ನೆಮ್ಮದಿಯ ಬದುಕು ತಮ್ಮದಾಗಿಸಿಕೊಳ್ಳುವ ಕನಸು ಕಂಡಿದ್ರು. ಆದರೆ ರಾತ್ರೋರಾತ್ರಿ ಬಡಾವಣೆಯೇ ಮಾಯವಾಗಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ದೊಡ್ಡಹಗಡೆ ಬಳಿ ರಾತ್ರೋರಾತ್ರಿ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಸುಸಜ್ಜಿತ ಬಿಎಂಆರ್ಡಿಎ ಅಪ್ರೂವ್ಡ್ ಬಡಾವಣೆಯನ್ನ ಧ್ವಂಸಗೊಳಿಸಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಬಂದ ನಿವೇಶನದಾರರು ಬಡಾವಣೆ ನಾಮಾವಶೇಷವಾಗಿರುವುದನ್ನು ಕಂಡು ಶಾಕ್ ಆಗಿದ್ದಾರೆ. ರಸ್ತೆ, ಚರಂಡಿ, ಮನೆ, ಕಾಂಪೌಂಡ್, ಮರ, ಗಿಡ ಹೀಗೆ ಎಲ್ಲವನ್ನೂ ಜೆಸಿಬಿ ಮೂಲಕ ಒಂದೇ ರಾತ್ರಿಗೆ ಸಂಪೂರ್ಣ ನಾಶ ಮಾಡಿದ್ದು ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡಿ ಬಡಾವಣೆ ಜಾಗ ಕೃಷಿ ಭೂಮಿಯಂತಾಗಿದೆ. ರಾತ್ರೋರಾತ್ರಿ ಸಿನಿಮಾ ಸ್ಟೈಲ್ನಲ್ಲಿ ಲೇಔಟ್ ಉಡೀಸ್. ಭೂಮಾಫಿಯಾ ವಿರುದ್ಧ ದೂರು, ಅಧಿಕಾರಿಗಳು ಡೋಂಟ್ ಕೇರ್. ಭಾಸ್ಕರ್ ರೆಡ್ಡಿ ಎಂಬುವವರು 25 ವರ್ಷದ ಹಿಂದೆ ಬಿಎಂಆರ್ಡಿಎ ಅಪ್ರೂವ್ಡ್ ಪಡೆದು ಬಡಾವಣೆ ನಿರ್ಮಾಣ ಮಾಡಿದ್ರು. ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಖಾತಾ ಮಾಡಿಸಿಕೊಂಡು ಕಂದಾಯ ಸಹ ಪಾವತಿ ಮಾಡಿದ್ದಾರೆ. ಆದರೂ ಬಡಾವಣೆ ಮಾಲೀಕರಿಗೆ ಜಮೀನು ಮಾರಾಟ ಮಾಡಿದ ಕೆಲ ರೈತರು ಹೀಗೆ ನಿವೇಶನದಾರರ ಮೇಲೆ ದಬ್ಬಾಳಿಕೆ, ಗೂಂಡಾಗಿರಿ ಮೂಲಕ ಒಕ್ಕಲೆಬ್ಬಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದಾರೆ. ಈ ಬಗ್ಗೆ ಹಲವು ಬಾರಿ ಆನೇಕಲ್ ಪೊಲೀಸರು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ನೊಂದ ನಿವೇಶನದಾರರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕೋರ್ಟಲ್ಲಿ ಇದು ಇಂಜೆಕ್ಷನ್ ಸೂಟ್ ಹಾಕಿದ್ದೀವಿ, ಅದು ಕೂಡ ನಡೀತಾ ಇದೆ. ಅದು ಈಗಿರೋವಾಗ ಈ ತೊಂದರೆಗಳೆಲ್ಲ ನಿಲ್ಲಬೇಕು. ದಯವಿಟ್ಟು ತಮ್ಮ ಇದು ಮಾಧ್ಯಮದವರ ಸಹಾಯದಿಂದ ಆದಷ್ಟು ಇದನ್ನು ನಿಲ್ಲಿಸಿ. ನಾವು ಸಂಬಂಧಪಟ್ಟ ಇದು ತಿರ್ಗಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕೂಡ ಅವ್ರು ಹೇಳಿದ್ದಾರೆ, ಬಂದು ತಿರ್ಗಾನು ಮಾತಾಡಿ ನಿಮ್ದೇನಿದೆ ಡಾಕ್ಯುಮೆಂಟ್ ಇದೆಲ್ಲ ತೊಗೊಂಡು ಅಂತ. ಆಮೇಲೆ ಹಾಗೆ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರು ಕೂಡ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಕಿಡಿಗೇಡಿಗಳು ಸಾರ್ವಜನಿಕ ಆಸ್ತಿಯನ್ನು ಧ್ವಂಸ ಮಾಡಿ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ್ದಾರೆ. ಪಾರ್ಕ್ ಮತ್ತು ಸಿಎ ಸೈಟ್ ಸ್ಥಳಗಳನ್ನು ಅತಿಕ್ರಮಿಸಿ ಅಕ್ರಮವಾಗಿ ಶೆಡ್ ನಿರ್ಮಿಸಿಕೊಂಡಿದ್ದಾರೆ. ಇಷ್ಟಾದರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಆನೇಕಲ್ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳು ಸರ್ಕಾರಿ ಸ್ವತ್ತನ್ನು ರಕ್ಷಣೆ ಮಾಡಲು ಮುಂದಾಗುತ್ತಿಲ್ಲ. ಸುರೇಶ್ ಮತ್ತು ಆತನ ಸಹಚರರು ಬೆಲೆ ಬಾಳುವ ಬಡಾವಣೆ ನಿವೇಶನಗಳನ್ನು ಕಬ್ಜಾ ಮಾಡಲು ನಿರಂತರವಾಗಿ ಯತ್ನಿಸುತ್ತಿದ್ದಾರಂತೆ. ಇಲ್ಲಿ ಸರ್ಕಾರಕ್ಕೆ ಸೇರಬೇಕಾಗಿರುವಂಥದ್ದು ಸಿಎ ಸೈಟ್ ಆಗಲಿ, ಒಂದು ಪಾರ್ಕ್ ಆಗಲಿ, ಒಂದು ರಸ್ತೆ ಆಗಲಿ, ಯಾವುದನ್ನು ಬಿಡದೆ ಎಲ್ಲನೂ ಹಾಳು ಮಾಡ್ತಾ ಇದ್ದಾರೆ. ಇದಕ್ಕೆ ಈಗ ಇಮ್ಮಿಡಿಯೇಟಾಗಿ ಸರ್ಕಾರದವರು ಎಚ್ಚೆತ್ಕೊಂಡು ಇದನ್ನು ಕಾಪಾಡ್ಕೊಳ್ಬೇಕು. ಪ್ಲಸ್ ನಮಗೂ ಹೆಲ್ಪ್ ಮಾಡಬೇಕು. ನಾವು ಸೈಟ್ ಓನರ್ಸು ನಾವಿಲ್ಲಿದ್ದೀವಿ. ಕಾನೂನುಬದ್ಧವಾಗಿ ಬಿಎಂಆರ್ಡಿಎ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಿರ್ಮಿಸಿದ ಬಡಾವಣೆಯನ್ನ ರಾತ್ರೋರಾತ್ರಿ ನೆಲಸಮ ಮಾಡಿದ ಭೂಮಾಫಿಯಾದವರಿಗೆ ಸ್ಥಳೀಯ ಪ್ರಭಾವಿಗಳ ಜೊತೆ ಅಧಿಕಾರಿಗಳ ಕೃಪಾಕಟಾಕ್ಷ ಇದೆ ಎನ್ನಲಾಗ್ತಿದೆ. ಆದೂರ್ ಚಂದ್ರು, ನ್ಯೂಸ್ 18, ಆನೇಕಲ್.